ಧನುರ್ರಾಶಿ ಬ್ಯಾಂಕ್ಗಳಲ್ಲಿ, ಫಿನಾನ್ಸ್ಗಳಲ್ಲಿ, ಹಾಗೆ ಬಡ್ಡಿ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿಯಾಗ್ತಕ್ಕಂತಹ ದಿವಸ ಇದು. ವ್ಯವಹಾರದಲ್ಲಿ ಅಷ್ಟು ಬೇಸರ ಬರತಕ್ಕಂತಹ ಸಮಯ ಇವತ್ತು ಅಂತ ಹೇಳಬೇಕು. ಹಣ ಮತ್ತು ವ್ಯಾವಹಾರಿಕವಾದಂತಹ ಲೆಕ್ಕಾಚಾರಗಳು ಪರಿಪೂರ್ಣವಾಗಿ ಮುಗಿದಲೇ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಯಾವುದಕ್ಕೂ ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಗೊಂದಲವಾಗಿಬಿಟ್ಟಿದೆ. ಅದನ್ನು ಸರಿಪಡಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ. ಹೀಗೆಲ್ಲ ಒದ್ದಾಟವನ್ನು ಮಾಡಬೇಕಾಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೆಲಸವನ್ನು ನಾಳೆಗೆ ಮುಂದೂಡಬಾರ್ದು. ನಾಳೆ ನೋಡೋಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದು ಇನ್ನಷ್ಟು ಗೊಂದಲಕ್ಕೆ ಮತ್ತೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಪರೀಕ್ಷಾ ಸ್ಪರ್ಧಿಗಳಿಗೆ ಶುಭವಾದಂತಹ ದಿವಸ. ದೂರಿಗೆ ಪ್ರಯಾಣ ಮಾಡೋದಕ್ಕೆ ಈ ದಿವಸ ಒಂದಷ್ಟು ಪ್ಲಾನ್ಗಳನ್ನು ಮಾಡಬಹುದು ಅನ್ನುವಂತಹ ಸೂಚನೆ. ಎಲೆಕ್ಟ್ರಿಕಲ್ ಮತ್ತು ವಾಹನ ರಿಪೇರಿ ಮಾಡ್ತಕ್ಕಂಥವರಿಗೆ ಧನಲಾಭ ಹೆಚ್ಚಾಗುವಂತಹ ಸಾಧ್ಯತೆ, ಆ ಸೂಚನೆಗಳಿದೆ. ನಿಮ್ಮ ಶಕ್ತಿಯನ್ನು ಮೀರಿ, ನಿಮ್ಮ ನಿರೀಕ್ಷೆಯನ್ನು ಮೀರಿ ಈ ದಿವಸ ನೀವು ಗಳಿಸ್ತೀರಿ ಅಂತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಒಡ ಹುಟ್ಟದಂಥವರಿಗೆ ಸಹಾಯ ಮಾಡುವಂತಹ ಯೋಗ ನಿಮ್ಮದಾಗುವಂಥದ್ದು. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಕುಟುಂಬದಲ್ಲಿ ಹತ್ತಿರದ ಬಂಧುಗಳು ಯಾರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತಕ್ಕಂತಹ ಯೋಗ. ಹಣ ನಿರ್ವಹಣೆಯನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರಿ. ಅದರಿಂದ ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಅವಿವಾಹಿತರಿಗೆ ಶುಭ ಸುದ್ದಿ. ಏನೋ ಒಂದು ರೀತಿಯಲ್ಲಿ ಜೀವನವನ್ನು ಮಾಡಬಹುದು, ಆಶಾದಾಯಕವಾಗಿ ಇರಬಹುದು ಅಂತಕ್ಕಂತಹ ಮನಸ್ಥಿತಿಯನ್ನು ತಲುಪ್ತೀರಿ ಅಂತ ಅರ್ಥ. ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು. ಹಣವನ್ನು ಮಿತವಾಗಿ ಖರ್ಚು ಮಾಡಿ, ವಿಶೇಷವಾಗಿ ಯಾವುದಕ್ಕೆ ಅಗತ್ಯ ಇದೆಯೋ ಅಂಥದ್ದಕ್ಕೆ ಹಣವನ್ನು ಉಪಯೋಗ ಮಾಡಿಕೊಳ್ಳಿ. ಭೂ ವ್ಯವಹಾರದಲ್ಲಿ ಲಾಭ ಇದೆ. ಹಳೆಯ ಹೂಡಿಕೆಯ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಿದರೆ ಅದು ಅನುಕೂಲವಾಗುತ್ತೆ. ಯಾವ ಕ್ಷಣದಲ್ಲಿ ಆ ಹೂಡಿಕೆಯನ್ನು ತೆಗಿಬೇಕು, ಹೇಗೆ ಬಳಸ್ಕೊಳ್ಬೇಕು, ಇದರ ಬಗ್ಗೆ ಎಲ್ಲ ಹೆಚ್ಚು ಆಲೋಚನೆಗಳಿರಬೇಕು. ಕಾರ್ಯದೊತ್ತಡವನ್ನು ಬದಿಗಿಟ್ಟುಬಿಟ್ಟು ಆನಂದವಾಗಿರ್ತೀರಿ. ಯಾವುದರ ಬಗ್ಗೆನೂ ಅಷ್ಟು ಗಮನ ಹೋಗದೇ ಇರತಕ್ಕಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ದಿವಸವಾಗತ್ತೆ. ಹಣದ ಮುಗ್ಗಟ್ಟು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಬರಬೇಕಾದಂತಹ ಹಣ ಸಕಾಲದಲ್ಲಿ ಕೈ ಸೇರದಲ್ಲೇ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. ಅನಿಲ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಸೂಚನೆ ಇರುವಂಥದ್ದಿದೆ. ಮೇಲಧಿಕಾರಿಗಳಿಂದ ನಿಮಗೆ ಸಿಗ್ತಕ್ಕಂತಹ ಮಾರ್ಗದರ್ಶನವೂ ಕೂಡ ನಷ್ಟಕ್ಕೆ ಕಾರಣವಾಗುತ್ತೆ. ದೊಡ್ಡವರು ಏನೋ ಹೇಳ್ತಾರೆ, ಅದನ್ನು ಅನಿವಾರ್ಯ ಮಾಡಲೇಬೇಕಾಗತ್ತೆ. ಆ ಮಾತನ್ನು ಕೇಳಿದ್ರಿಂದ ನಷ್ಟವಾಗುತ್ತೆ. ಹಾಗಂತ ಕೇಳದೇ ಇರೋದಕ್ಕೂ ಅವಕಾಶ ಇಲ್ಲ. ಈ ರೀತಿಯ ಸಂಕಷ್ಟದಲ್ಲಿ ಇರ್ತೀರಿ ಅಂತ ಅರ್ಥ. ಮನಸ್ಸನ್ನು ಬಹಳ ಸ್ಥಿಮಿತವಾಗಿ ಇಟ್ಟುಕೊಳ್ಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಮುಂದಿನ ದಿನದಲ್ಲಿ ಲಾಭದ ಸೂಚನೆಗಳಿದೆ. ಆ ಆಶೋತ್ತರವನ್ನು ಇಟ್ಟುಕೊಂಡು ನೀವು ಈ ದಿವಸ ನಷ್ಟವನ್ನು ಅನುಭವಿಸಿದರೂ ಕೂಡ, ಬೇಸರವಾದರೂ ಕೂಡ ಸುಮ್ಮನಿರಬೇಕಾದಂಥದ್ದು. ಇವತ್ತಿನ ನಷ್ಟದಿಂದ ಮುಂದಿನ ವ್ಯಾವಹಾರಿಕವಾದಂತಹ ಲಾಭಕ್ಕೆ ಅವಕಾಶ ಇದೆ ಅಂತಕ್ಕಂತಹ ಮಾತನ್ನಷ್ಟೇ ನೀವು ನಂಬಬೇಕಾದಂಥದ್ದು. ಕೆಲಸದ ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ತಾತ್ಕಾಲಿಕವಾದಂತಹ ತೀರ್ಮಾನ ಮುಂದಕ್ಕೆ ಹೋಗಲಿ, ಅಂದರೆ ಯಾವುದೇ ಬದಲಾವಣೆಯನ್ನು ಬೇಡ ಅಂತ ಹೇಳುವಾಗಿರಬೇಕು. ಕೆಲಸದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ, ಅದೂ ಕೂಡ ಬೇಡ ಅಂತ ಅರ್ಥ. ಶನಿ ಶಾಂತಿಯನ್ನು, ಶನಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಅನುಮಾನಾಸ್ಪದವಾದಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಅದು ನಿಮಗೆ ಶೋಭೆ ತರೋದಿಲ್ಲ. ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಷ್ಟೇ ಹೊರತು ಏನೂ ಅನುಕೂಲ ಇಲ್ಲ. ಅದರಿಂದ ನಿಮಗೆ ತೊಂದರೆಗಳೇ ಹೆಚ್ಚು ಅಂತ ಅರ್ಥ. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗುವಂಥದ್ದು. ಮಾಡಬೇಕಾದಂತಹ ಕೆಲಸಗಳು ಏನಿದೆ ಅದನ್ನು ತುಂಬ ರಹಸ್ಯವಾಗಿಡಿ. ಎಲ್ಲರಿಗೂ ಕೂಡ ಹೇಳ್ಕೊಂಬರುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಅರ್ಥ. ಮಾತು ಮಿತವಾಗಿದ್ದರೆ ತುಂಬ ಒಳ್ಳೆಯದಾಗತ್ತೆ. ಮಾತನ್ನು ಆಲೋಚನೆ ಮಾಡಿ ಬಹಳ ನಿಧಾನವಾಗಿ, ಒಂದು ತರ್ಕಬದ್ಧವಾಗಿ ಮಾತನ್ನು ಆಡ್ತಕ್ಕಂಥದ್ದು ಒಳ್ಳೆಯದು. ಕೂಲಿ ಕಾರ್ಮಿಕರಿಗೆ ಸಂಬಳ ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತೆ. ಸಹೋದರ ಸಹೋದರಿ ವರ್ಗದಲ್ಲಿ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಧ್ಯದಲ್ಲಿ
ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥ ಮಾಡ್ಕೊಳ್ತೀರಿ, ಜಗಳ ಮಾಡ್ಕೊಳ್ತೀರಿ. ನಿಧಾನವಾಗಿ ಕೂತು ಆಲೋಚನೆ ಮಾಡಿದಾಗ ಈ ಜಗಳ ಬೇಕಿತ್ತಾ ಅಂತ ಹೇಳಿ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳುವ ಹಾಗೆ ಆಗುವಂಥದ್ದು. ಮನೋರಂಜನೆಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ. ಮಧುಮತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.